ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶರಣಿಯವರೇ, ಏನಾಯ್ತು ಸರ್? ನೀವು ಅವಾಗ ಕಾಲ್ ಮಾಡಿದಾಗ ಪಕ್ಕದಲ್ಲಿ ಅಮ್ಮ ಇದ್ರು, ನಂಗೆ ರಿಸೀವ್ ಮಾಡೋಕ್ಕಾಗಿಲ್ಲ. ಇನ್ನೂ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಮೆಸೇಜ್ ಹಾಕಿದ್ರಿ, ಏನಾಯ್ತು? ವರ್ಧಾ ಅವರೇ, ನೀವು ವರನ್ನ ತುಂಬಾ ಪ್ರೀತಿಸ್ತಿದ್ದೀರಾ ಅಲ್ವಾ? ಅದ್ರಲ್ಲಿ ಅನುಮಾನ ಪಡೋದು ಏನಿದೆ? ಅವಳನ್ನ ಪ್ರೀತಿಸಿದಕ್ಕೆ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಮನೆಯವ್ರನ್ನ ಮದುವೆಗೆ ಒಪ್ಸಿದ್ ನಾನು. ಹಾಗಾದ್ರೆ ಇನ್ನು ಒಂದೇ ವಾರದಲ್ಲಿ ನಿಮ್ಮಮ್ಮ ನಿಮ್ಮ ಮದುವೆ ಬೇರೆ ಹುಡುಗಿ ಜೊತೆ ಮಾಡ್ತೀನಿ ಅಂತ ಹೇಳಿ ಹೋಗಿದಾರಲ್ಲ, ನೀವು ವರನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತೀರಾ? ಹಾಗೇನಾದ್ರೂ ಆದ್ರೆ ವರ ಖಂಡಿತ ಬದುಕಿರಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ಶ್ರಾವಣಿಯವರೇ. ಆದರೆ ಇವಾಗ ಇಲ್ಲಿ ಏನೇನು ಆಗ್ತಿದೆ ನನಗೆ ಗೊತ್ತಿದೆ ಅಲ್ವಾ? ಸದ್ಯದ ಪರಿಸ್ಥಿತಿಗೆ ನಾನು ಯಾರನ್ನ ದೂರಕ್ಕೂ ಆಗಲ್ಲ, ಯಾರ ಪರವಾಗಿ ನಿಂತು ಮಾತಾಡೋದಕ್ಕೂ ಆಗಲ್ಲ. ಪ್ರೀತಿನ ಕಳ್ಕೊಂಡಿರೋ ನೋವಲ್ಲಿ ಒದ್ದಾಡ್ತಿದ್ದೀನಿ ಅಷ್ಟೇ. ಇಲ್ಲ, ನೀವು ನಿಮ್ಮ ಪ್ರೀತಿನ ಕಳ್ಕೋಬಾರ್ದು. ನೀವು ನಾನು ಹೇಳ್ದಾಗ ಕೇಳ್ತೀರಾ ಅನ್ನೋದಾದ್ರೆ ನಾನು ನಿಮಗೂ ಮತ್ತೆ ವರನಿಗೂ ಮದುವೆ ಮಾಡಿಸ್ತೀನಿ. ಏನು? ನನಗೆ ಮತ್ತೆ ವರಂಗೆ ನೀವು ಮದುವೆ ಮಾಡಿಸ್ತೀರಾ? ಅಲ್ಲ, ನಮ್ಮಿಬ್ಬರು ಮದುವೆ ನಿಂತು ಹೋಗಿದೆ ನಿಮ್ಮಿಂದ. ಇವಾಗ ನೋಡಿದ್ರೆ ನೀವು ನಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತಿದ್ದೀರಲ್ಲ, ಏನಿದೆಲ್ಲ? ಇಲ್ಲ ವರ್ಧಾ ಅವ್ರೆ, ನಿಮ್ಮಿಬ್ರು ಮದುವೆ ನಿಂತಿದ್ದು ನನ್ನಿಂದ ಅಲ್ಲ. ಶ್ರೀವಲ್ಲಿ ಮತ್ತೆ ಸುಬ್ಬು ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ಮ ಅಮ್ಮ ನಿಮ್ಮ ಮದುವೆ ನಿಲ್ಲಿಸಿತ್ತು. ಸುಬ್ಬುಗೆ ಶ್ರೀವಲ್ಲಿ ಮೇಲೆ ಪ್ರೀತಿ ಇಲ್ಲ. ಮನೆಯವ್ರು ಎಲ್ಲರೂ ಒತ್ತಾಯಕ್ಕೆ ಅವ್ರು ಈ ಮದುವೆಗೆ ಒಪ್ಕೊಂಡಿದ್ದಷ್ಟೆ. ಹೋಗ್ಲಿ, ಆ ವಿಷಯ ಬಿಡಿ. ಇಷ್ಟೆಲ್ಲ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ನಿಮ್ಮಿಬ್ರು ಪ್ರೀತಿ ಮಾತ್ರ ಕೊನೆ ಆಗಬಾರ್ದು. ಹೇಳಿ ವರ್ಧಾ ಅವ್ರೆ, ನಾನು ಹೇಳ್ದಾಗ ಕೇಳ್ತೀರಾ ಅಲ್ವಾ? ನೀವು ವರನ ಮದುವೆ ಆಗಲೇಬೇಕು. ಅವಳು ಬದುಕಿರೋದೇ ನಿಮಗೋಸ್ಕರ ಅನ್ನೋ ಹಾಗಾಗಿದ್ದಾಳೆ. ಪ್ಲೀಸ್ ವರ್ಧಾ ಅವರೇ. ಅಯ್ಯೋ, ನೀವೇ ಪ್ಲೀಸ್ ಅಂತಿದ್ದೀರಾ? ಹಾಗೆ ನೋಡಿದ್ರೆ ಈ ವಿಷಯ ಎಲ್ಲ ನಾನು ಯೋಚನೆ ಮಾಡಬೇಕಾಗಿ. ಇವಾಗ ನೀವು ಹೇಳಿದಾಗೆ ನಮ್ಮಿಬ್ಬರು ಮದುವೆ ನೀವು ಮಾಡಿಸೋದೇ ಹೌದಾಗಿದ್ರೆ ನಾವಿಬ್ಬರು ನಿಮಗೆ ಸಾಯಿ ತನಕ ಋಣಿಯಾಗಿರ್ತೀವಿ. ಅಯ್ಯೋ, ಋಣ ಅಂತ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ನೀವು? ನಾನೀಗ ಈ ಮನೆ ಸೊಸೆ. ಇದು ನನ್ನ ಮನೆ. ಮನೇಲಿ ಯಾರೂ ನೆಮ್ಮದಿ ಆಗಿಲ್ಲ, ಯಾರ ಮುಖದಲ್ಲೂ ನಗು ಇಲ್ಲ. ವರ ದಿನ ಪೂರ್ತಿ ಅಳ್ತಾ ಇರ್ತಾಳೆ. ಅವಳನ್ನ ಈ ಥರ ನೋಡೋಕೆ ಆಗ್ತಾ ಇಲ್ಲ. ಅವಳ ಜೀವನ ಪೂರ್ತಿ ಚೆನ್ನಾಗಿರ್ಬೇಕು, ನನಗಷ್ಟೇ ಬೇಕಾಗಿರೋದು. ಅವಳ ಜೀವನ ಹಾಳಾಗಬಾರ್ದು. ಮನೆಯವ್ರು ನಿಮ್ಮನ್ನು ಹೇಗೆ ನೋಡ್ತಿದ್ದಾರೆ ನನಗೆ ಗೊತ್ತು. ನೀವು ಇಷ್ಟೆಲ್ಲ ಅವಮಾನ ಅನುಭವಿಸ್ತಿದ್ರು, ಅವಳ ವಿಷಯವಾಗಿ ಈ ರೀತಿ ಯೋಚನೆ ಮಾಡ್ತಿದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಇದರಲ್ಲಿ ನನ್ನ ದೊಡ್ಡತನ ಏನಿಲ್ಲ. ನಾನು ಈ ಮನೆಗೆ ಬಂದಿರೋದ್ರಿಂದ ಮನೇಲಿ ಇಷ್ಟೆಲ್ಲ ನಡೆದಿದೆ ಅನ್ನೋದೇ ನಿಜ ಆಗಿದ್ರೆ ನನ್ನಿಂದಾನೇ ಇದೆಲ್ಲ ಸರಿ ಆಗಬೇಕು. ನನ್ನಿಂದ ಆಗಿರೋ ತಪ್ಪನ್ನ ನಾನೇ ತಿದ್ದಬೇಕು. ಅದಕ್ಕೋಸ್ಕರ ಇದು ನಾನು ಮಾಡ್ತಿರೋ ಮೊದಲನೇ ಪ್ರಯತ್ನ ಅಷ್ಟೆ. ಹಾಗಾದ್ರೆ ಇನ್ನು ಒಂದೇ ವಾರದಲ್ಲಿ, ಅಂದ್ರೆ ನಿಮ್ಮ ಅಮ್ಮ ಹೇಳಿರೋ ಟೈಮಲ್ಲಿ ನಿಮ್ಮ ಮತ್ತೆ ವರಲಕ್ಷ್ಮಿ ಮದುವೆ. ನಿಮಗೆ ಒಪ್ಕೆನಾ? ಖಂಡಿತ ಒಪ್ಕೆ ಇದೆ. ಈ ವಿಷಯದಲ್ಲಿ ನೀವೇನೇ ಹೇಳಿದ್ರು ನಾನು ಕೇಳಿ. ಸರಿ, ಹಾಗಾದ್ರೆ ನೀವೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಿಮ್ಮ ತಾಯಿ ಯಾವ ಮುಹೂರ್ತದಲ್ಲಿ ಹೇಳಿದಾರೋ ಅದೇ ಮುಹೂರ್ತದಲ್ಲಿ ನೀವು ವರಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರ. ಅದನ್ನ ಯಾರಿಂದನೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಏನಿದು ಅಂತ ಕೇಳ್ತಿದ್ದೀನಿ ತಾನೆ? ಅಪ್ಪ ಇನ್ಮೇಲೆ ನಾನು ಇದೇ ರೂಮಲ್ಲಿ ಇರಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಎಲ್ಲೂ ಹೋಗಂಗಿಲ್ವಂತೆ. ಮತ್ತೆ ಗಂಡ ಹೆಂಡತಿ ಅಂದಮೇಲೆ ಒಂದೇ ರೂಮಲ್ಲಿ ತಾನೇ ಇರಬೇಕು. ಮೇಡಮ್, ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನಂತೂ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.